ಬ್ರಹ್ಮದೇವರು ತಯಾರಿಸಿದ ಚಕ್ರ 14 ಲೋಕಗಳನ್ನು ಸುತ್ತಿ ಕೊನೆಗೆ ನೈಮಿಷಾರಣ್ಯದಲ್ಲಿ ಬರುತ್ತದೆ. ಚಕ್ರವು ಮಿಂಚಿನ ವೇಗದಲ್ಲಿ ಬಂದು ಭೂಮಿಗೆ ಅಪ್ಪಳಿಸಿದಾಗ ಭೂಮಿಯನ್ನು ಪಾತಾಳ ಲೋಕದ ತನಕ ಚಕ್ರವು ಕೊರೆಯುತ್ತಲೇ ಸಾಗುತ್ತದೆ. ಇದನ್ನು ಕಂಡು ಭಯಗೊಂಡ ಋಷಿಮುನಿಗಳು ಮತ್ತೆ ಬ್ರಹ್ಮದೇವರ ಮೊರೆ ಹೋಗುತ್ತಾರೆ. ಆಗ ಬ್ರಹ್ಮದೇವರು ಆದಿಶಕ್ತಿಯ ಬಳಿ ತೆರಳಲು ತಿಳಿಸುತ್ತಾರೆ. ಆದಿಶಕ್ತಿ ಲಲಿತಾದೇವಿಯು ತಮ್ಮ ದಿವ್ಯ ಶಕ್ತಿಯಿಂದ ಆ ಚಕ್ರವನ್ನು ತಡೆದು ನಿಲ್ಲಿಸುತ್ತಾಳೆ. ನಂತರ ಲಲಿತಾದೇವಿಯು ಲಿಂಗ ರೂಪದಲ್ಲಿ ಈ ನೈಮಿಷಾರಣ್ಯದಲ್ಲಿ ನೆಲೆ ನಿಲ್ಲುತ್ತಾರೆ. ಅಂದಿನಿಂದ ಬ್ರಹ್ಮದೇವರ ಚಕ್ರ ಬಿದ್ದ ಸ್ಥಳಕ್ಕೆ ನೈಮಿಷಾರಣ್ಯ ಎಂಬ ಹೆಸರು ಬರುತ್ತದೆ. ಯಾವ ಸ್ಥಳದಲ್ಲಿ ಚಕ್ರವು ಬಿತ್ತೋ ಆ ಸ್ಥಳದಲ್ಲಿ ನೀರು ಉದ್ಭವಿಸುತ್ತದೆ. ಅದೇ ಚಕ್ರತೀರ್ಥ. ಈ ತೀರ್ಥವು ಜಗತ್ತಿನ ಕೇಂದ್ರ ಬಿಂದು ಎಂದು ಪರಿಗಣಿಸಲಾಗುತ್ತದೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗುತ್ತದೆ. ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಸಹ ಇಲ್ಲಿ ಮಾಡಲಾಗುತ್ತದೆ. ಒಮ್ಮೆ ಜೀವನದಲ್ಲಿ ನೈಮಿಷಾರಣ್ಯವನ್ನು ಚಕ್ರತೀರ್ಥವನ್ನು ನೋಡಲೇಬೇಕಾದ ಸ್ಥಳವಾಗಿದೆ. ಚಕ್ರತೀರ್ಥದ ನೈಋತ್ಯ ಭಾಗದಲ್ಲಿ ಪಾಂಡವೋಂಕಕಿಲ ಎಂಬ ಸ್ಥಳವಿದೆ. ಇದು ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ವಾಸವಾಗಿದ್ದ ವಿರಾಟ್ ರಾಜನ ಕೋಟೆಯಾಗಿತ್ತು. ಲಲಿತಾದೇವಿ ಮಂದಿರ ಮತ್ತೊಂದು ನೋಡುವ ಸ್ಥಳ. ನೈಮಿಷಾರಣ್ಯದಲ್ಲಿ ಬ್ರಹ್ಮದೇವರ ಚಕ್ರವನ್ನು ತಡೆದಿದ್ದ ಲಲಿತಾದೇವಿಯು ಲಿಂಗ ರೂಪದಲ್ಲಿ ಚಕ್ರತೀರ್ಥದ ಬಳಿಯಲ್ಲಿಯೇ ನೆಲೆ ನಿಂತಿದ್ದಾಳೆ. ಈ ದೇವಾಲಯ ಭಾರತದ 52 ಶಕ್ತಿಪೀಠಗಳಲ್ಲಿ ಪ್ರಮುಖವಾಗಿದೆ. ಸೋಮವಾರ ಬರುವ ಅಮಾವಾಸ್ಯೆ ಪೌರ್ಣಿಮೆಯ ತಿಥಿಯಂದು ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ಲಲಿತಾದೇವಿಗೆ ಪೂಜೆ ಸಲ್ಲಿಸಿದರೆ ಸಕಲ ಪಾಪಗಳು ದೂರವಾಗುತ್ತದೆ, ಮುಕ್ತಿಯು ಸಿಗುತ್ತದೆಂದು ಪುರಾಣಗಳಲ್ಲಿ ಹೇಳುತ್ತದೆ. ಇನ್ನೊಂದು ನೋಡುವ ಸ್ಥಳ ವ್ಯಾಸಗಡ್ಡಿ. ಇಲ್ಲಿ ಮಹಾಭಾರತ ಕಾಲದ ಸುಮಾರು 5000 ವರ್ಷ ಹಳೆಯದಾದ ವಟವೃಕ್ಷವಿದೆ. ಇದೇ ವೃಕ್ಷದ ಕೆಳಗೆ ಶ್ರೀ ವೇದವ್ಯಾಸರು ಕುಳಿತು ಅನೇಕ ಪುರಾಣಗಳನ್ನು ರಚಿಸಿದ್ದಾರೆ. ಇನ್ನೊಂದು ದದೀಚಿ ಕುಂಡ. ಇದು ದದೀಚಿ ಮಹರ್ಷಿಯ ತಪಸ್ಸನ್ನು ಆಚರಿಸಿರುವ ಸ್ಥಳ. ವೃತ್ತಾಸುರ ಎಂಬ ಅಸುರ ನೈಮಿಷಾರಣ್ಯದ ಋಷಿಮುನಿಗಳಿಗೆ ತೊಂದರೆ ನೀಡುತ್ತಿದ್ದನು. ಈ ದದೀಚಿ ಎಂಬ ಋಷಿಯ ಮೂಳೆಯಿಂದ ತಯಾರಿಸಿದ ಆಯುಧದಿಂದ ಮಾತ್ರ ಈ ಅಸುರನ ಸಂಹಾರ ಮಾತ್ರ ಎಂದು ತಿಳಿದ ಇಂದ್ರದೇವನು ದದೀಚಿಯ ಮುನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ತನ್ನ ಎಲುಬನ್ನು ದಾನ ಮಾಡಲು ಸಂತೋಷದಿಂದ ಒಪ್ಪಿಕೊಂಡು ಜೀವಂತ ಇರುವಾಗಲೇ ಎಲುಬನ್ನು ದಾನ ಮಾಡಲು ಒಪ್ಪುತ್ತಾರೆ. ಅಸುರನನ್ನು ಕೊಲ್ಲಲು ಸಹ ತಮ್ಮ ದೇಹವನ್ನೇ ತ್ಯಾಗ ಮಾಡಿದ ಕ್ಷೇತ್ರವೇ ಈ ದದೀಚಿ ಕುಂಡ. 88,000 ಋಷಿಮುನಿಗಳ ಮೋಕ್ಷ ಪಡೆದ ಈ ಸ್ಥಳ ಪವಿತ್ರ ಕ್ಷೇತ್ರ. ಭಗವಂತನು ಶ್ರೀ ಸತ್ಯನಾರಾಯಣನ ಕಥೆ ಪ್ರಾರಂಭವಾದುದು ಇಲ್ಲಿಂದಲೇ. ಆ ಸತ್ಯನಾರಾಯಣನ ಆಶೀರ್ವಾದ ಎಲ್ಲರಿಗೂ ಇರಲೆಂದು ಪ್ರಾರ್ಥಿಸುತ್ತೇನೆ.